ನಮಸ್ಕಾರ ವೀಕ್ಷಕರೇ, BNN ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ವಿಶಾಖ ದೇವೇಂದ್ರ ಕುಮಾರ್. ಶರಣರ ನಾಡು ಬಸವ ಕಲ್ಯಾಣದಲ್ಲಿ ಬಸವ ಜಯಂತಿಯ ಸಂಭ್ರಮ. ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದಲ್ಲಿ ವಿಶ್ವಗುರು ಬಸವಣ್ಣನವರ 893ನೇ ಜಯಂತಿ ಹಾಗೂ 3 ದಿನಗಳ ಕಾಲ ನಡೆಯಲಿರುವ 76ನೇ ಜಾತ್ರಾ ಮಹೋತ್ಸವ ಭರ್ಜರಿಯಾಗಿ ಆರಂಭವಾಯಿತು. ಇಂದು ಬೆಳಿಗ್ಗೆ 7 ಗಂಟೆಗೆ ಶ್ರೀ ಬಸವೇಶ್ವರ ದೇವಸ್ಥಾನದ ಹತ್ತಿರ ಬೆಳ್ಳಿ ತೊಟ್ಟಿಲಿಗೆ ವಿಶೇಷ ಪೂಜೆ ನೆರವೇರಿಸಿ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಭವ್ಯ ಮೆರವಣಿಗೆಗೆ ಚಾಲನೆ ನೀಡಲಾಯಿತು. ಬಸವೇಶ್ವರ ದೇವಸ್ಥಾನ ಪಂಚಕಮಿಟಿ ಹಾಗೂ ವಿಶ್ವಾಸ ಸಮಿತಿ ಆಯೋಜಿಸಿದ್ದ ಈ ಮೆರವಣಿಗೆಗೆ ಸಹಾಯಕ ಆಯುಕ್ತ ಪ್ರಕಾಶ್ ಕುದ್ರೆ ಪೂಜೆ ನೆರವೇರಿಸಿ ಚಾಲನೆ ನೀಡಿದರು. ತಹಸೀಲ್ದಾರ್ ಸಾವಿತ್ರಿ ಸಲ್ಗರ್ ಮೆರವಣಿಗೆಯ ಮುಂಚೂಣಿಯಲ್ಲಿ ಸಾಗಿದರು. ದೇವಸ್ಥಾನದಿಂದ ಆರಂಭವಾದ ಮೆರವಣಿಗೆ ಪರುಷ್ಕಟ್ಟೆಯ ಮಾರ್ಗವಾಗಿ ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿ ಹರಡಯ್ಯ ವೃತ್ತದವರೆಗೆ ತೆರಳಿ ಬಳಿಕ ಮತ್ತೆ ದೇವಸ್ಥಾನಕ್ಕೆ ಮರಳಿತು. ಈ ಮೆರವಣಿಗೆಯಲ್ಲಿ ಮಹಿಳಾ ಕಲಾ ತಂಡಗಳ ಕೋಲಾಟ, ವಿವಿಧ ಕಲಾ ತಂಡಗಳ ನೃತ್ಯ ಹಾಗೂ ಗಣವೇಷಧಾರಿಗಳ ಪ್ರದರ್ಶನ ನೋಡುಗರ ಗಮನ ಸೆಳೆಯಿತು. ಪುಟ್ಟ ಮಕ್ಕಳ ಶರಣರ ವೇಷಭೂಷಣ ಮೆರವಣಿಗೆಗೆ ವಿಶೇಷ ಕಳೆ ತಂದಿತು. ಭಕ್ತರು ರಸ್ತೆಯುದ್ದಕ್ಕೂ ಬೆಳ್ಳಿ ತೊಟ್ಟಿಲಿಗೆ ಪುಷ್ಪವೃಷ್ಟಿ ಮಾಡಿ ತಮ್ಮ ಭಕ್ತಿಯನ್ನು ಸಮರ್ಪಿಸಿದರು. ಈ ಸಂದರ್ಭದಲ್ಲಿ ಪ್ರತಿಕ್ರಿಯೆ ನೀಡಿದ ಎಸಿ ಪ್ರಕಾಶ್ ಕುದ್ರೆ, ತಹಸೀಲ್ದಾರ್ ಸಾವಿತ್ರಿ ಸಲ್ಗರ್ ಹಾಗೂ ಡಾಕ್ಟರ್ ಗಂಗಾಂಬಿಕಾ ಅಕ್ಕ ಅವರು ನಾಡಿನ ಸಮಸ್ತ ಜನತೆಗೆ ಬಸವ ಜಯಂತಿಯ ಶುಭಾಶಯ ಕೋರಿದರು. 893ನೇ ಶ್ರೀ ಬಸವಣ್ಣ ಜಯಂತಿಯ ಹಾರ್ದಿಕ ಶುಭಾಶಯ ಹೇಳುತ್ತಾ, ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಬಸವ ಭಕ್ತಾದಿಗಳು ಸೇರುವುದರಿಂದ ಈ ಒಂದು ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಲಾಗುತ್ತಿದೆ. ಇಂದಿನ ಒಂದು ಶುಭ ಸಂದರ್ಭದಲ್ಲಿ ಮತ್ತೊಮ್ಮೆ ನಾನು ಎಲ್ಲ ಬಸವ ಭಕ್ತಾದಿಗಳಿಗೆ ಜಯಂತಿಯ ಹಾರ್ದಿಕ ಶುಭಾಶಯ ಹೇಳುತ್ತಾನೆ. ಜೈ ಹಿಂದ್, ಜೈ ಬಸವ. ಶರಣಾರ್ಥಿ. ಇವತ್ತಿನ ಬಸವ ಕಲ್ಯಾಣದಲ್ಲಿ ಅದ್ದೂರಿಯಿಂದ ನಡೀತಾ ಇರತಕ್ಕಂತಹ 76ನೇ ಬಸವೇಶ್ವರ ಜಾತ್ರಾ ಮಹೋತ್ಸವಕ್ಕೆ ಎಲ್ರಿಗೂ ಬಸವ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಬಹಳ ಅದ್ದೂರಿಯಾಗಿ ಪಂಚ ಕಮಿಟಿ ಮತ್ತು ವಿಶ್ವಾಸ ಕಮಿಟಿ ಎಲ್ಲ ಬಳಗದವರು ಕೂಡ, ತಾಲೂಕು ಆಡಳಿತನೂ ಕೂಡ ಒಳಗೊಂಡಂತೆ ಇವತ್ತು ಇಲ್ಲಿ ವಿಶೇಷವಾದಂತಹ ಒಂದು ಬಸವ ಜಯಂತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಇಡೀ ಜಗತ್ತಿಗೆ ಅನುಭವ ಮಂಟಪದ ಪರಿಕಲ್ಪನೆಯನ್ನು ಕಟ್ಟಿಕೊಟ್ಟಂತಹ, ಕಾಯಕ ಯೋಗಿ ಆಗಿರ್ತಕ್ಕಂತಹ, ಕಾಯಕವೇ ಕೈಲಾಸ ಅಂತಕ್ಕಂತಹ ಮಾತುಗಳನ್ನು ಹೇಳಿರ್ತಕ್ಕಂಥ, ದಾಸೋಹಿ ಆಗಿರ್ತಕ್ಕಂಥ 770 ಅಮರಂಗಣಗಳನ್ನು ಈ ಬಸವ ಕಲ್ಯಾಣದ ನೆಲದಲ್ಲಿ ನಡೆದಾಡಿ ಹೋದಂತಹ ಪವಿತ್ರ ಸ್ಥಳದಲ್ಲಿ ನಾವೆಲ್ಲರೂ ವಿಜೃಂಭಣೆಯಿಂದ ಬಸವೇಶ್ವರ ಜಯಂತಿಯನ್ನು ಆಚರಿಸ್ತಾ ಇದ್ದೀವಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು ಬಸವಣ್ಣನವರನ್ನು ಸ್ಮರಿಸಿಕೊಂಡು ಇವತ್ತ ಬಸವ ಜಯಂತ್ಯೋತ್ಸವ. ಹರ ತನ್ನ ರೂಪ ತೋರಲು ಧರೆಗೆ ಗುರುವಾಗಿ ಬಂದಾನು. ಪರಮಾತ್ಮನೇ ಇಡೀ ಮಾನವ ಜನಾಂಗದ ಉದ್ಧಾರಕ್ಕಾಗಿ ಈ ಭೂಮಿ ಮೇಲೆ ಜನಿಸಿದ್ದಾರೆ ಬಸವಣ್ಣನ ರೂಪದಲ್ಲಿ ಅಂತ ತಿಳ್ಕೊಂಡು 770 ಅಮರಗಣಗಳು ಶರಣರು ತಮ್ಮ ವಚನದಲ್ಲಿ ಹೇಳ್ತಾ ಇದ್ದಾರೆ. ಅಂಥ ಮಹಾಪುರುಷ ಬಸವಣ್ಣನವರ ಜಯಂತ್ಯೋತ್ಸವ. ಅವರು ಈ ಭೂಮಿಗೆ ಬಂದು ಇಡೀ ಮಾನವ ಜನಾಂಗದ ಏಳಿಗೆಗಾಗಿ ಫಸ್ಟ್ ಪಾರ್ಲಿಮೆಂಟಿಂದ ಅನುಭವ ಮಂಟಪ ಅಂತಕ್ಕಂಥ ಅನುಭವ ಮಂಟಪವನ್ನು ಸ್ಥಾಪಿಸಿ ಸರ್ವರಿಗೂ ಸಮಾನವಾಗಿರ್ತಕ್ಕಂಥ ಶಿಕ್ಷಣ ಹಕ್ಕು, ಆರ್ಥಿಕ ಹಕ್ಕು, ರಾಜಕೀಯ ಹಕ್ಕು ಪ್ರತಿಯೊಂದು ಕೂಡ ಸರ್ವ ಮಾನವರಿಗೆ ಹಕ್ಕನ್ನು ಕೊಟ್ಟು ಈ ಭೂಮಿಯಲ್ಲಿ ಅದ್ಭುತವಾಗಿರ್ತಕ್ಕಂಥ ಕಲ್ಯಾಣ ರಾಜ್ಯವನ್ನು ನಿರ್ಮಾಣ ಮಾಡಿದರು. ಅಂಥ ಒಂದು ಪಾರ್ಲಿಮೆಂಟ್ 770 ಅಮರಗಣಗಳಲ್ಲಿ ಒಬ್ಬ ಸದಸ್ಯರಾಗಿರ್ತಕ್ಕಂಥ ಮಹಾತ್ಮ ಶಿವಶರಣ ಹರಳಯ್ಯನವರು ಇವತ್ತು ಬೆಳಗ್ಗೆ ಬಸವೇಶ್ವರ ದೇವಸ್ಥಾನ ಮಂದಿರದಿಂದ ಬಸವ ಜಯಂತಿ ಮೆರವಣಿಗೆ ಸಮಿತಿ, ಬಸವೇಶ್ವರ ದೇವಸ್ಥಾನ ಪಂಚ ಕಮಿಟಿ ವಿಶ್ವಸ್ತ ಮಂಡಳಿ ವತಿಯಿಂದ ಮೆರವಣಿಗೆ ಪ್ರಾರಂಭಗೊಂಡು ಇವತ್ತು ಹರಳಯ್ಯನ ಚೌಕಿನವರೆಗೆ ಆ ಮೆರವಣಿಗೆ ಅದ್ಭುತವಾಗಿರ್ತಕ್ಕಂಥ ಭವ್ಯ ಮೆರವಣಿಗೆ ಬಂದು ಇಲ್ಲಿ ಸಮಾರೋಪಗೊಂಡಿದೆ. ಇವತ್ತ ಈ ಒಂದು ಹರಳಯ್ಯನವರ ಚೌಕಿನಲ್ಲಿ ಸಮಾರೋಪಗೊಳ್ಬೇಕಾದ್ರೂ ಅದು ಒಂದು ಸಾಂಕೇತಿಕನೆ ಅಂತ ನಮಗನಿಸ್ತಾ ಇದೆ. ಈ ಒಂದು ಲಿಂಗವಂತ ಧರ್ಮಕ್ಕಾಗಿ ಪ್ರಾಣಾರ್ಪಣೆಗೈದಿರ್ತಕ್ಕಂಥವ್ರು ಮಹಾತ್ಮ ಹರಳಯ್ಯನವರು. ಅದಕ್ಕೆ ಇಂಥ ಒಂದು ಬಸವ ಜಯಂತಿ ದಿವಸ ಇಲ್ಲಿ ಹರಳಯ್ಯ ಸಮಾಜದವರು
ಬಸವೇಶ್ವರ ದೇವಸ್ಥಾನದ ಎಲ್ಲ ಪಂಚ ಕಮಿಟಿಯವರಿಗೆ ಗೌರವಾರ್ಪಣೆ ಮಾಡಿ ಹಾರ್ದಿಕ ಸ್ವಾಗತವನ್ನು ಕೋರಿದ್ದಾರೆ. ಅವರಿಗೆ ನಾನು ಮತ್ತೊಮ್ಮೆ ಗುರು ಬಸವಣ್ಣನವರ ಆಶೀರ್ವಾದ, ಶಿವಶರಣ ಹರಳೆಯನವರ ಆಶೀರ್ವಾದ ಇರಲಿ ಅಂತ ತಿಳ್ಕೊಂಡು ನಾನು ಪ್ರಾರ್ಥಿಸಿ ಅವರಿಗೆ ನಾನು ಶುಭ ಕೋರ್ತಾ ಇದ್ದೀನಿ. ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಶಿವಾನಂದ ಮಹಾಸ್ವಾಮಿಗಳು, ಸಿದ್ಧ ಬಸವ ಕಬೀರ ಸ್ವಾಮಿಗಳು, ಎಂಎಲ್ಸಿ ಎಂಜಿ ಮುಳೆ ಹಾಗೂ ಮಾಜಿ ಶಾಸಕ ಮಲ್ಲಿಕಾರ್ಜುನ್ ಖುಬಾ ಸೇರಿದಂತೆ ತಾಲೂಕು ಆಡಳಿತದ ಅಧಿಕಾರಿಗಳು ಹಾಗೂ ಅನೇಕ ಗಣ್ಯಮಾನ್ಯರು ಭಾಗವಹಿಸಿದ್ದರು. ಬಸವೇಶ್ವರ ದೇವಸ್ಥಾನ ಪಂಚ ಕಮಿಟಿ ಹಾಗೂ ವಿಶ್ವಸ್ತ ಸಮಿತಿಯ ಸಮರ್ಪಕ ಆಯೋಜನೆಯಿಂದ ಈ ಬಾರಿಯ ಜಯಂತ್ಯೋತ್ಸವವು ಯಶಸ್ವಿಯಾಗಿ ನೆರವೇರಿದ್ದು ಬಸವ ಕಲ್ಯಾಣ ನಗರಿ ಸಂಪೂರ್ಣ ಬಸವಮಯವಾಗಿತ್ತು.